Dear students, this is index of a subgroup of a group. The number of distinct right or left cosets of a subgroup H of a group G is called the index of the subgroup of H in G and it is denoted by G is to H. So index of a subgroup ಅಂದರೆ ನಾವು ರೈಟ್ ಕೊಸೆಟ್ಸ್ ಅಥವಾ ಲೆಫ್ಟ್ ಕೊಸೆಟ್ಸ್ ಕಂಡುಹಿಡಿಯಬೇಕು. ಅದರಲ್ಲಿ ಡಿಸ್ಟಿಂಕ್ಟ್ ಯಾವ ಇರ್ತಾವೋ ಆ ಡಿಸ್ಟಿಂಕ್ಟ್ ನಂಬರ್ ಆಫ್ ಕೊಸೆಟ್ಸಿಗೆ ನಾವು ಇಂಡೆಕ್ಸ್ ಆಫ್ ಎ ಸಬ್ಗ್ರೂಪ್ ಆಫ್ ಎ ಗ್ರೂಪ್ ಅಂತ ಹೇಳ್ತೀವಿ. ಪ್ರಾಬ್ಲಮ್ಸ್ ಅಬ್ಸರ್ವ್ ಮಾಡಿ. ಅಲ್ಲಿ ಫೈಂಡ್ ಆಲ್ ದ ರೈಟ್ ಆ್ಯಂಡ್ ಲೆಫ್ಟ್ ಕೊಸೆಟ್ಸ್ ಆಫ್ ದ ಸಬ್ಗ್ರೂಪ್ H ಈಕ್ವಲ್ 0 to 4 ಆಫ್ ದ ಗ್ರೂಪ್ Z6. So given H equals 0 to 4 of the group Z6, ಇದು ಅಡಿಟಿವ್ ಗ್ರೂಪ್. ಇದು H is equal to 0 to 4, Z6 is equal 0, 1, 2, 3, 4, 5. The right cosets are of the form H plus A where A belongs to Z6. ಈಗ ನೀವೇ ಮಾಡಿ, ಗ್ರೂಪಲ್ಲಿರೋ ಒಂದೊಂದೇ ಎಲಿಮೆಂಟನ್ನು ಹೆಚ್ಚಿಗೆ ಆಡ್ ಮಾಡ್ತಾ ಹೋಗಿ ಅಷ್ಟೇ. ಸೊ H plus 0, ಹೆಚ್ಚಲ್ಲಿರೋ ಎಲಿಮೆಂಟ್ಸಿಗೆ ನೀವು 0 ಆ್ಯಡ್ ಮಾಡಿದರೆ ಏನು ಬರುತ್ತೆ, 0 to 4 ಅಂದರೆ ಹೆಚ್ಚೇ ವಾಪಸ್ ಬಂತು. ನೆಕ್ಸ್ಟು H plus 1 ಅಂದರೆ Z6ಅಲ್ಲಿ 1 ತೊಗೊಳ್ಳಿ, ಹೆಚ್ಚಿಗೆ ಆಡ್ ಮಾಡ್ತಾ ಹೋಗಿ. ಸೊ ಆಡ್ ಮಾಡಿದರೆ ಏನಾಯಿತು, 1 plus 0 1, 2 plus 1 3, 4 plus 1 5. ಅದೇ ರೀತಿ H plus 2 ಏನಾಗುತ್ತೆ, 2 plus 4 plus 6 ಬರೆಯೋಂಗಿಲ್ಲ, ಯಾಕಂದರೆ 6 ಅಂದರೆ ಅದು ಮಾಡಲ್ ವ್ಯಾಲ್ಯೂ 6 ಇರೋದ್ರಿಂದ 6ಅಲ್ಲಿ 6 ಹೋದರೆ 0, 2 4 0. ನೆಕ್ಸ್ಟ್ H plus 3 ಏನಾಗುತ್ತೆ, 3 5, 4 plus 3 ಎಷ್ಟಾಯಿತು 7, 6ಇಂದ ಡಿವೈಡ್ ಮಾಡಿದ್ರೆ ಉಳಿಯೋ ರಿಮೈಂಡರು 1. H plus 4 ಆ್ಯಡ್ ಮಾಡ್ತಾ ಹೋಗಿ, 4 plus 0 4, 4 plus 2 6 ಅಂದರೆ ಏನಾಗುತ್ತೆ 0, 4 plus 4 8, 6ಇಂದ ಡಿವೈಡ್ ಮಾಡಿದ್ರೆ 2 ಉಳಿತು. H plus 5 ಏನಾಯಿತು 5 to 3 ಆಯಿತು. ಸೊ ಇವು ರೈಟ್ ಕೊಸೆಟ್ಸ್ ಅಂದರೆ ಗ್ರೂಪಲ್ಲಿರೋ ಎಲಿಮೆಂಟ್ಸು ರೈಟ್ ಹ್ಯಾಂಡ್ ಸೈಡಲ್ಲಿ ತೊಗೊಂಡ್ರೆ ರೈಟ್ ಕೊಸೆಟ್ಸು, ಲೆಫ್ಟಿಗೆ ತೊಗೊಂಡ್ರೆ ಲೆಫ್ಟ್ ಕೊಸೆಟ್ಸ್ ಅಷ್ಟೇ. ಇದು ಅಡಿಟಿವ್ ಗ್ರೂಪ್ ಆಗಿರೋದ್ರಿಂದ ಇಲ್ಲಿ ಆ್ಯಡ್ ಮಾಡಿದ್ದೀವಿ ಎಲಿಮೆಂಟ್ಸ್ಗಳನ್ನ. ನೋಡಿ, ಇಲ್ಲಿ ಡಿಸ್ಟಿಂಕ್ಟ್ ಕೊಸೆಟ್ಸ್ ಯಾವುದು, 0 to 4 ಇದೆ, 1 3 5 ಇದೆ, ಅಷ್ಟೇ ಇರೋದು. ದ ಲೆಫ್ಟ್ ಕೊಸೆಟ್ಸ್ ಆರ್ ಆಫ್ ದ ಫಾರಮ್ A plus H, A belongs to Z6. ಸೊ 0 plus H, 1 plus H, 2 plus H, 3 plus H, 4 plus H, 5 plus H. ಸೊ ಇಲ್ಲಿ ಲೆಫ್ಟಿಗೆ ಆ್ಯಡ್ ಮಾಡೋದ್ರಿಂದ ಲೆಫ್ಟ್ ಕೊಸೆಟ್ಸ್ ಬಂತು. ಡಿಸ್ಟಿಂಕ್ಟ್ ಇರೋವು ಯಾವುವು, 0 to 4 ಮತ್ತು 1 3 5 ಅಷ್ಟೇ. ಸೊ ಹಿಂದ್ಗಡೆ ನಾನು ಇಂಡೆಕ್ಸ್ ಆಫ್ ಎ ಗ್ರೂಪ್ ಹೇಳಿದ್ನಲ್ಲ, ಇಂಡೆಕ್ಸ್ ಆಫ್ ಗ್ರೂಪ್ ಡಿಸ್ಟಿಂಕ್ಟ್ ನಂಬರ್ ಆಫ್ ರೈಟ್ ಕೊಸೆಟ್ಸ್ ಲೆಫ್ಟ್ ಕೊಸೆಟ್ಸ್ನ ಇಂಡೆಕ್ಸ್ ಅಂತ ಕರಿತೀವಿ. ವಾಟ್ ಈಸ್ ಇಂಡೆಕ್ಸ್ ಆಫ್ ದಿ ಸಬ್ ಗ್ರೂಪ್ ಅಂತ ಹೇಳಿದರೆ, ಇಂಡೆಕ್ಸ್ ಆಫ್ ದಿ ಸಬ್ ಗ್ರೂಪ್ ಈಸ್ 2, ಯಾಕಂದರೆ 2 ಡಿಸ್ಟಿಂಕ್ಟ್ ಕೊಸೆಟ್ಸ್ ಮಾತ್ರ ಇದೆ. ಇಂಡೆಕ್ಸ್ ಆಫ್ ಎ ಗ್ರೂಪ್, ಫೈಂಡ್ ಆಲ್ ದ ಕೊಸೆಟ್ಸ್ ಆಫ್ ಎ ಗ್ರೂಪ್ ಸಬ್ ಗ್ರೂಪ್ 1, -1 in the multiplicative group 1, -1 I, -I. Hence obtain a coset decomposition of the group. So given H equals 1, -1, G equals 1, -1, I, -I. ಸೊ ರೈಟ್ ಕೊಸೆಟ್ಸ್ ಹೆಂಗಿರಬೇಕು, ಇದು ಮಲ್ಟಿಪ್ಲಿಕೇಟಿವ್ ಗ್ರೂಪ್ ಆಗಿರೋದ್ರಿಂದ ಹೆಚ್ಚನ್ನು ರೈಟಲ್ಲಿ ಮಲ್ಟಿಪ್ಲೈ ಮಾಡಬೇಕು ಎಲಿಮೆಂಟ್ಸ್ ಆಫ್ ಜಿಯಿಂದ. ಸೊ ರೈಟ್ ಕೊಸೆಟ್ಸ್ ಆರ್ ಆಫ್ ದ ಫಾರಮ್ H into A where A belongs to G. ಸೊ ಜಿಯಲ್ಲಿ ಫಸ್ಟ್ ಎಲಿಮೆಂಟ್ ಯಾವುದು 1, ಹೆಚ್ಚಿಗೆ ಮಲ್ಟಿಪ್ಲೈ ಮಾಡಿ H into 1. ಸೊ ಹೆಚ್ಚಲ್ಲಿರೋ ಎಲಿಮೆಂಟ್ಸ್ ಅವನಿಂದ ಮಲ್ಟಿಪ್ಲೈ ಮಾಡಿದರೆ ಏನು ಬರುತ್ತೆ, 1 ಮತ್ತು -1 ಬರುತ್ತೆ. ಸೊ H ಇಟ್ ಸೆಲ್ಫ್. ನಾವು ಮಲ್ಟಿಪ್ಲೈ ದ ಎಲಿಮೆಂಟ್ಸ್ ಆಫ್ H by -1. ಸೊ ಏನು ಬರುತ್ತೆ ಅಲ್ಲಿ, ಫಸ್ಟ್ ಎಲಿಮೆಂಟ್ ಬಿಕಮ್ಸ್ -1, ಸೆಕೆಂಡ್ ಎಲಿಮೆಂಟ್ ಬಿಕಮ್ಸ್ +1. ನೆಕ್ಸ್ಟ್ ಮಲ್ಟಿಪ್ಲೈ ದ ಎಲಿಮೆಂಟ್ಸ್ ಆಫ್ H by I. ಸೊ 1 into I is I, -1 into I is -I. H into -I is equal to ಏನಾಯಿತು, -I, I. Since the group is abelian, therefore every left coset is equal to right coset. ನಾನು ನೋಟಲ್ಲಿ ಹೇಳಿದ್ದೀನಿ, ಗ್ರೂಪ್ ಎಬಿಲಿಯನ್ ಗ್ರೂಪ್ ಆದರೆ ಲೆಫ್ಟ್ ಕೊಸೆಟ್ ಏನಿರುತ್ತೋ ರೈಟ್ ಕೊಸೆಟು ಅದೇ ಇರುತ್ತೆ. ನೋಡಿ, ನೆಕ್ಸ್ಟ್ ಡಿಸ್ಟಿಂಕ್ಟ್ ರೈಟ್ ಕೊಸೆಟ್ಸ್ ಆರ್ -1, 1 ಒಂದಿದೆ, I, -I ಇನ್ನೊಂದಿದೆ. ಕೊಸೆಟ್ ಟು ಡಿಕಾಂಪೋಸಿಷನ್ ಅಂತ ಅಂದರೆ ವಿ ಹ್ಯಾವ್ ಟು ಟೇಕ್ ದ ಯೂನಿಯನ್ ಆಫ್ ಆಲ್ ಡಿಸ್ಟಿಂಕ್ಟ್ ಕೊಸೆಟ್ಸ್. ಯೂನಿಯನ್ ಆಫ್ ಆಲ್ ಡಿಸ್ಟಿಂಕ್ಟ್ ಕೊಸೆಟ್ಸ್ ಇಸ್ ಕಾಲ್ಡ್ ಕೊಸೆಟ್ ಡಿಕಾಂಪೋಸಿಷನ್ ಆಫ್ ದ ಗ್ರೂಪ್ ಅಂತ ಕರಿತೀವಿ. ದೇರ್ಫೋರ್ ಕೊಸೆಟ್ ಡಿಕಾಂಪೋಸಿಷನ್ ಆಫ್ ದ ಗ್ರೂಪ್ ಈಸ್ ಯೂನಿಯನ್ ಆಫ್ ಡಿಸ್ಟಿಂಕ್ಟ್ ಕೊಸೆಟ್ಸ್, ದಟ್ ಈಸ್ -1, 1 ಯೂನಿಯನ್ I, -I. Find all the right cosets
of the subgroup H is equal to 0, 4, 18, Z 12. So this is additive group. Modular system ಕೊಟ್ಟಿದ್ದಾನೆ additive group ಯೂಸ್ ಮಾಡ್ಕೊಳ್ಳಿ. Given H equals 0, 4, 8, Z12 elements are what? 0 to 11. So right cosets ಹಿಂಗಿರುತ್ತೆ H plus A where A belongs to Z12. ಸೊ ಒಂದೊಂದೇ ಎಲಿಮೆಂಟ್ ಆಫ್ Z12 ಹೆಚ್ಚಿಗೆ ಆಡ್ ಮಾಡ್ತಾ ಹೋಗಿ H plus 0 ಏನು ಬರುತ್ತೆ? H ಬರುತ್ತೆ. H plus 1 ಏನಾಗುತ್ತೆ? 1, 5, 9. H plus 2 ಏನಾಗುತ್ತೆ? 2, 6, 10. H plus 3 ಏನಾಗುತ್ತೆ? 3, 7, 11. H plus 4. H plus 4 ಏನಾಗುತ್ತೆ? 0 plus 4, 4. 4 plus 4, 8. 8 plus 4 ಏನಾಗುತ್ತೆ? 12. 12 ಬರೆಯೋಂಗಿಲ್ಲ, ಯಾಕಂದರೆ ಮಾಡಲ್ ವ್ಯಾಲ್ಯೂ 12 ಇದೆ. 12 12 ಹೋದರೆ 0. ಅದೇ ರೀತಿ H plus 5 ಆಡ್ ಮಾಡ್ತಾ ಹೋಗಿ. ಸೊ 12ಗಿಂತ ಜಾಸ್ತಿ ಆಯಿತು ಅಂದರೆ 12 ಅಂತ ಡಿವೈಡ್ ಮಾಡಿಕೊಂಡ್ರೆ, ಸೊ ಎಲಿಮೆಂಟ್ಸ್ ಆಫ್ H plus 5 are 5, 9, 1 and elements of H plus 6 are 6, 10, 2. Elements of H plus 7 are 7, 12, 3 and elements of H plus 8 are 8, 0, 4 and elements of H plus 9 are 9, 1, 5. Elements of H plus 10 are 10, 2, 6. Elements of H plus 11 are 11, 3, 7. ಯಾವುದೇ ಎಲಿಮೆಂಟ್ 12ಗಿಂತ ಜಾಸ್ತಿ ಆದರೆ 12ಇಂದ ಡಿವೈಡ್ ಮಾಡಿ ಬಂದಿರೋ ರಿಮೈಂಡರ್ ಬರೀಬೇಕು ಮಾಡ್ಯುಲರ್ ಸಿಸ್ಟಮಲ್ಲಿ. Write all the left and right cosets of the subgroup H is equal to 139 of the multiplicative group of integer mod 13. ನೋಡಿ, ಇಲ್ಲಿ ಕೊಟ್ಟಿರೋ ಸಬ್ಗ್ರೂಪ್ H is equal to 139. Z13 ಎಲಿಮೆಂಟ್ಸ್ ಏನಾಗುತ್ತೆ? 1 to 12. ಮಲ್ಟಿಪ್ಲಿಕೇಟಿವ್ ಗ್ರೂಪ್ ಆಗಿರೋದ್ರೆ 0 ಒಮಿಟ್ ಮಾಡಬೇಕು, ಯಾಕಂದರೆ 0 ತಗೊಂಡ್ರೆ ಅದು ಗ್ರೂಪ್ ಆಗೋದಿಲ್ಲ ಅದು. Therefore we have to consider the elements from 1 to 12 itself. So now the left cosets are of the form A into H where A belongs to Z13. ಸೊ Hಗೆ Z13ನಲ್ಲಿರೋ ಒಂದೊಂದೇ ಎಲಿಮೆಂಟ್ಸನ್ನು ಮಲ್ಟಿಪ್ಲೈ ಮಾಡ್ತಾ ಹೋಗಿ. ಮಲ್ಟಿಪ್ಲೈ ಮಾಡಿದಾಗ ಯಾವುದೇ ಎಲಿಮೆಂಟಿನ ವ್ಯಾಲ್ಯೂ 13ಗಿನ ಎಕ್ಸೀಡ್ ಆಯಿತು ಅಂತ ಹೇಳಿದ್ರೆ ಡಿವೈಡ್ ದಟ್ ಎಲಿಮೆಂಟ್ ಬೈ 13 ಆ್ಯಂಡ್ ರೈಟ್ ದ ರಿಮೈಂಡರ್. ಸೊ 1 into H 139, 2 into H 265, 3 into H 391, 4 into H 4, 12, 10. ಸೊ 4ಇಂದ ಮಲ್ಟಿಪ್ಲೈ ಮಾಡಿದ್ರೆ ಆಯಿತು 4 into 1 1 4, 4 into 3 12, 4 into 9 36. 36 is greater than 13, so on dividing by 13, 13 to the 26, remainder is 10. Similarly, write other elements. Lagrange's theorem, this is important theorem. If G is any finite group and H is any subgroup of G, then order of H is a divisor of order of G, ಅಥವಾ ಆರ್ಡರ್ ಆಫ್ H ಡಿವೈಡ್ಸ್ ಆರ್ಡರ್ ಆಫ್ G. ಇದನ್ನು ಜ್ಞಾಪಕ ಇಟ್ಕೊಳ್ಳಿ, ನೆಕ್ಸ್ಟ್ ಒಂದು ಥಿಯರಮಲ್ಲಿ ಯೂಸ್ ಮಾಡ್ತೀನಿ ಮತ್ತೆ ಇದನ್ನು. ಲಾಗ್ರಾಂಜಸ್ ಥಿಯರಮ್ ಏನು ಹೇಳುತ್ತೆ? G ಫೈನೈಟ್ ಗ್ರೂಪ್ ಆಗಿರಬೇಕು, H ಸಬ್ ಗ್ರೂಪ್ ಆಗಿರಬೇಕು, ದೆನ್ ಆರ್ಡರ್ ಆಫ್ H ಡಿವೈಡ್ಸ್ ಆರ್ಡರ್ ಆಫ್ G. ಆರ್ಡರ್ ಆಫ್ H ಡಿವೈಡ್ಸ್ ಆರ್ಡರ್ ಆಫ್ G ಅಂದರೆ ಆರ್ಡರ್ ಆಫ್ ದ ಗ್ರೂಪ್ ಗೊತ್ತಿದೆ ನಮಗೆ. ದ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಗಿವನ್ ಗ್ರೂಪ್ ಈಸ್ ಕಾಲ್ಡ್ ಆರ್ಡರ್ ಆಫ್ ದ ಗ್ರೂಪ್. ಫಾರ್ ಎಕ್ಸಾಂಪಲ್ಲು 4th roots of unity 1 minus 1 I minus I is a group with respect to multiplication. ಅಲ್ಲಿ ಸಬ್ ಗ್ರೂಪ್ ಯಾವುದು? ಸ್ಕ್ವೇರ್ ರೂಟ್ಸ್ ಆಫ್ ಯೂನಿಟಿ ಈಸ್ ಎ ಸಬ್ ಗ್ರೂಪ್ 1 and minus 1. ಸೊ ಆರ್ಡರ್ ಆಫ್ ದ ಸಬ್ ಗ್ರೂಪ್ ಈಸ್ 2, ಆರ್ಡರ್ ಆಫ್ ದ ಗ್ರೂಪ್ ಈಸ್ 4. ಕ್ಲಿಯರ್ಲಿ 2 divides 4. ಸೊ ಅದು ಲಾಗ್ರಾಂಜಸ್ ಥಿಯರಮ್ ಹೇಳ್ತಾ ಇರೋದು. ಆರ್ಡರ್ ಆಫ್ H ಡಿವೈಡ್ಸ್ ಆರ್ಡರ್ ಆಫ್ G ಆರ್ ಆರ್ಡರ್ ಆಫ್ H ಈಸ್ ಎ ಡಿವೈಸರ್ ಆಫ್ ಆರ್ಡರ್ ಆಫ್ G. Proof that order of the group equals n and order of H is equal to m. ಆರ್ಡರ್ ಆಫ್ ದ ಗ್ರೂಪ್ ಎನ್ ಅಂತ ಇಟ್ಕೊಳ್ಳಿ, ಆರ್ಡರ್ ಆಫ್ Hನ ಎಮ್ ಅಂತ ಇಟ್ಕೊಳ್ಳಿ. ನೀವೇನು ಪ್ರೂವ್ ಮಾಡಬೇಕು? ಎಮ್ ಡಿವೈಡ್ಸ್ ಎನ್ ಅಂತ ತೋರಿಸ್ಬೇಕು. ಸಿನ್ಸ್ G is finite, there are finite number of right or left cosets of H in G. ಕೊಟ್ಟಿರೋ ಗ್ರೂಪಲ್ಲಿ ಫೈನೈಟ್ ನಂಬರ್ ಆಫ್ ಎಲಿಮೆಂಟ್ಸ್ ಇರೋದ್ರಿಂದ ನಾವು ಲೆಫ್ಟ್ ಅಥವಾ ರೈಟ್ ಕೋಸೆಟ್ಸ್ ಕಂಡಿದ್ರೆ ಅವು ಕೂಡ ಫೈನೈಟ್ ನಂಬರಲ್ಲೇ ಇರ್ತವೆ. ಅದನ್ನು ಬರ್ದಿರೋದಲ್ಲಿ ಸಿನ್ಸ್ G is finite, there are finite number of right or left cosets of H in G. Let the distinct right cosets of H in G be K. ಅವೇನು ಡಿಸ್ಟಿಂಕ್ಟ್ ಕೊಸೆಟ್ಸ್ ಅಂತ ಹೇಳ್ತಿದ್ದೀರಲ್ಲ ನೀವು, ಅವನ್ನ K ನಂಬರ್ ಇದ್ದಾವೆ ಅಂತ ಇಟ್ಕೊಳ್ಳಿ. ಆ್ಯಂಡ್ ಲೆಟ್ ದೀಸ್ ಬಿ HA1, HA2 ಎಕ್ಸೆಟ್ರಾ HAK. ಆ K ನಂಬರ್ ಆಫ್ ಕೊಸೆಟ್ಸನ್ನು ನಾವು HA1, HA2 ಎಕ್ಸೆಟ್ರಾ HAK ಅಂತ ಬರ್ಕೋಬೇಕು. ಸಿನ್ಸ್ ದೆರ್ ಈಸ್ ಎ 1-to-1 ಕರೆಸ್ಪಾಂಡೆನ್ಸ್ ಬಿಟ್ವೀನ್
any two right cosets of H in G, they have the same number of elements. 1-to-1 ಕರೆಸ್ಪಾಂಡೆನ್ಸ್ ಅಂದರೆ 1-1 ಮತ್ತು ಆನ್-ಟು ರಿಲೇಷನ್ ಎಕ್ಸಿಸ್ಟ್ ಆಗಿರುತ್ತೆ. ಹಾಗಾಗಿ ಪ್ರತಿ ಕೊಸೆಟ್ಸಲ್ಲೂ ಕೂಡ ಏನಾಗುತ್ತೆ, ಈಕ್ವಲ್ ನಂಬರ್ ಆಫ್ ಎಲಿಮೆಂಟ್ಸೇ ಇರುತ್ತೆ. ಮೊದಲನೇ ಕೊಸೆಟಲ್ಲಿ ಎಷ್ಟಿರುತ್ತೋ ಎರಡನೇ ಕೊಸೆಟಲ್ಲಿ ಅಷ್ಟೇ ಇರ್ತವೆ. ಸಿಮಿಲರ್ಲಿ ಇನ್ ದ ಕೇತ್ ಕೊಸೆಟ್ ಆಲ್ಸೋ. ಇನ್ ಪರ್ಟಿಕ್ಯುಲರ್ ಎಚ್ ಇಟ್ ಸೆಲ್ಫ್ ಇಸ್ ಎ ರೈಟ್ ಕೊಸೆಟ್. ನಮಗೆ ಗೊತ್ತಿದೆ ಹೆಚ್ಚು ರೈಟ್ ಕೊಸೆಟ್ ಆಗಿರುತ್ತೆ ಮತ್ತು ಲೆಫ್ಟ್ ಕೊಸೆಟ್ ಆಗಿರುತ್ತೆ. ಆ್ಯಂಡ್ ಇಟ್ ಹ್ಯಾಸ್ ಎಮ್ ಎಲಿಮೆಂಟ್ಸ್. ಯಾಕಂದರೆ ಆರ್ಡರ್ ಆಫ್ ಎಚ್ ಎಮ್ ಅಂತ ಬರ್ಕೊಂಡಿರೋದ್ರಿಂದ ಹೆಚ್ಚು ರೈಟ್ ಕೊಸೆಟಾಗಿ ಆ್ಯಕ್ಟ್ ಮಾಡ್ತಾ ಇರುತ್ತೆ ಮತ್ತು ಅದರಲ್ಲಿ ಎಮ್ ಎಲಿಮೆಂಟ್ಸ್ ಇರ್ತವೆ. ದೇರ್ ಫಾರ್ ಎವ್ರಿ ರೈಟ್ ಕೊಸೆಟ್ ಹ್ಯಾಸ್ ಎಮ್ ಎಲಿಮೆಂಟ್ಸ್. ಹಾಗಾಗಿಬಿಟ್ಟು ಹೆಚ್ಚಲ್ಲಿ ಎಮ್ ಎಲಿಮೆಂಟ್ಸ್ ಇರೋದ್ರಿಂದ ನೀವು ಯಾವುದೇ ರೈಟ್ ಕೊಸೆಟ್ ಕಂಡುಹಿಡಿದ್ರಲ್ಲಿ ಎಮ್ ನಂಬರ್ ಆಫ್ ಎಲಿಮೆಂಟ್ಸೇ ಇರ್ತವೆ. ಆಲ್ಸೋ ವಿ ಹ್ಯಾವ್ ಜಿ. ಜಿ ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ? ದ ಗ್ರೂಪ್ ಆಲ್ವೇಸ್ ಈಕ್ವಲ್ ಟು ಯೂನಿಯನ್ ಆಫ್ ಆಲ್ ದ ಲೆಫ್ಟ್ ಕೊಸೆಟ್ಸ್ ಆರ್ ರೈಟ್ ಕೊಸೆಟ್ಸ್. ಸೊ ಜಿ ಈಸ್ ಈಕ್ವಲ್ ಟು HA1 ಯೂನಿಯನ್ HA2 ಯೂನಿಯನ್ ಎಕ್ಸೆಟ್ರಾ HAK. ದೇರ್ಫೋರ್ ಎನ್ ಈಕ್ವಲ್ಸ್ ಆರ್ಡರ್ ಆಫ್ ಜಿ. ಸೊ ನಮಗೇನು ಗೊತ್ತಿದೆ, ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಗಿವನ್ ಗ್ರೂಪ್ ಈಸ್ ಎನ್. ದೇರ್ಫೋರ್ ಎನ್ ಈಸ್ ಈಕ್ವಲ್ ಟು ಆರ್ಡರ್ ಆಫ್ ದ ಗ್ರೂಪ್. ಆರ್ಡರ್ ಆಫ್ ದ ಗ್ರೂಪ್ ಯಾವುದಕ್ಕೆ ಈಕ್ವಲ್ ಆಗುತ್ತೆ? ಈಗ ಆರ್ಡರ್ ಆಫ್ HA1 ಪ್ಲಸ್ ಆರ್ಡರ್ ಆಫ್ HA2 ಎಕ್ಸೆಟ್ರಾ ಆರ್ಡರ್ ಆಫ್ HAK. ಬಟ್ ಪ್ರತಿ ಕೊಸೆಟ್ಸಲ್ಲೂ ಕೂಡ ಏನಾಗಿದೆ, ಈಕ್ವಲ್ ನಂಬರ್ ಆಫ್ ಎಲಿಮೆಂಟ್ಸ್ ಇರೋದೆ. ಸೊ ಹಾಗಾಗಿಬಿಟ್ಟು ಈಕ್ವಲ್ ನಂಬರ್ ಆಫ್ ಎಲಿಮೆಂಟ್ಸ್ ಏನಾಯಿತು, ಎವ್ರಿ ಕೊಸೆಟ್ ಹ್ಯಾಸ್ ಎಮ್ ಎಲಿಮೆಂಟ್ಸ್ ಬಿಕಾಸ್ ಆರ್ಡರ್ ಆಫ್ ದ ಸಬ್ ಗ್ರೂಪ್ ಈಸ್ ಎಮ್. ಸೊ ರೀಪ್ಲೇಸ್ ಆರ್ಡರ್ ಆಫ್ HA1 and ಆರ್ಡರ್ ಆಫ್ HA2 ಎಕ್ಸೆಟ್ರಾ ಆರ್ಡರ್ ಆಫ್ HAK ಬೈ ಆರ್ಡರ್ ಆಫ್ H. ಸೊ ಆರ್ಡರ್ ಆಫ್ H ಪ್ಲಸ್ ಆರ್ಡರ್ ಆಫ್ H ಪ್ಲಸ್ ಆರ್ಡರ್ ಆಫ್ H. ಸಿ there are k time, this is equal to k times order of H because there are n times order of H are there here. That is n is equal to k into m. So n is equal to k m. When you convert it to divisibility, this takes the form m by n. That is order of H divides order of G. So I will explain once again this theorem. Lagrange's theorem, what it states, if G is a finite group and H is any subgroup of G, then order of H is a divisor of order of G, or order of H divides order of G. You take order of the group as n and order of the subgroup H as m. We have to prove m divides n. Since G is finite, there are finite number of right or left cosets of H in G. G finite ಆಗಿರೋದ್ರಿಂದ ಫೈನೈಟ್ ನಂಬರ್ ಆಫ್ ಲೆಫ್ಟ್ ಅಥವಾ ರೈಟ್ ಕೊಸೆಟ್ಸ್ ಇರುತ್ತವೆ. ನಾವು ಡಿಸ್ಟಿಂಕ್ಟ್ ರೈಟ್ ಕೊಸೆಟ್ಸ್ ಎಷ್ಟಿದ್ದಾವೆ ಅಂತ ಬರ್ಕೊಳ್ತಿದ್ವಿ, ಕೆ ಇದೆ ಅಂತ ಬರ್ಕೊಳ್ತಾ ಇದ್ದೀವಿ. ಮತ್ತು ಡಿಸ್ಟಿಂಕ್ಟ್ ರೈಟ್ ಕೊಸೆಟ್ಸನ್ನು ಹೆಂಗೆ ನೇಮ್ ಮಾಡಬೇಕು ನೀವು, HA1, HA2 ಎಕ್ಸೆಟ್ರಾ HAK ಅಂತ ಬರ್ಕೋಬೇಕು. ಆಲ್ರೆಡಿ ಒಂದು ಥಿಯರಮ್ ಪ್ರೂವ್ ಮಾಡಿದ್ದೀನಿ. ಯಾವುದೇ ಎರಡು ಕೊಸೆಟ್ ಕಂಡುಹಿಡಿದ್ರೆ ದೇ ಆರ್ ಐಡೆಂಟಿಕಲ್ ಆರ್ ಡಿಸ್ಜಾಯಿಂಟ್, ಮತ್ತು ಅಲ್ಲಿ 1-to-1 ಕರೆಸ್ಪಾಂಡೆನ್ಸ್ ಎಕ್ಸಿಸ್ಟ್ ಆಗಿರುತ್ತೆ ನಮಗಲ್ಲಿ. ಸಿನ್ಸ್ ದೆರ್ ಈಸ್ ಎ 1-to-1 ಕರೆಸ್ಪಾಂಡೆನ್ಸ್ ಬಿಟ್ವೀನ್ ಎನಿ ಟು ರೈಟ್ ಕೊಸೆಟ್ಸ್ ಆಫ್ H in G, ದೇ ಹ್ಯಾವ್ ದ ಸೇಮ್ ನಂಬರ್ ಆಫ್ ಎಲಿಮೆಂಟ್ಸ್. ಇನ್ ಪರ್ಟಿಕ್ಯುಲರ್ H itself is the right coset and it has m elements. Therefore every right coset has m elements. H ಅಲ್ಲಿ m ಎಲಿಮೆಂಟ್ಸ್ ಇರೋದ್ರಿಂದ ನೀವೇನು ರೈಟ್ ಕೊಸೆಟ್ಗಳು ಕಂಡುಹಿಡಿದಿದ್ರಲ್ಲಿ ಪ್ರತಿ ರೈಟ್ ಕೊಸೆಟಲ್ಲಿ m ಎಲಿಮೆಂಟ್ಸೇ ಇದ್ದಾವೆ. ನೆಕ್ಸ್ಟ್ ಏನಾಗುತ್ತೆ, ಗ್ರೂಪಲ್ಲಿ n ಎಲಿಮೆಂಟ್ಸ್ ಇದ್ದಾವೆ. ಅವು ಎಲಿಮೆಂಟ್ಸನ್ನು ಹೆಂಗೆ ಚೆಕ್ ಮಾಡ್ಕೋಬೋದು ಫರ್ದರ್ ನೀವು, ದಟ್ ವಿಲ್ ಗ್ರೂಪ್ ದ ಎಲಿಮೆಂಟ್ಸ್ ಆಫ್ ದ ಗ್ರೂಪ್ ಇಸ್ ಈಕ್ವಲ್ ಟು ಯೂನಿಯನ್ ಆಫ್ ಆಲ್ ದ ಡಿಸ್ಟಿಂಕ್ಟ್ ಕೊಸೆಟ್ಸ್. That is G equals HA1 union HA2 union HAK. Now n is equal to what? Order of the group. But order of the group is obtained by taking the sum of the elements of distinct right cosets. That is order of HA1 plus order of HA2 etc. order of HAK. We have to replace order of HA1, order of HA2 etc. order of HAK by order of H. So that is, if we add all those, we get k times order of H. So order of H is what? M. So n is equal to k into m. Divisibility convert ಮಾಡಿದ್ರೆ that is m divides n. m means order of H, n means order of G. Consequence of Lagrange's theorem, results of Lagrange's theorem. If G is a finite group and A belongs to G, then order of A divides order of G ಅಂತ ಹೇಳ್ತಾನೆ. G ಫೈನೈಟ್ ಗ್ರೂಪ್ ಆಗಿಬಿಟ್ಟು ಎ ಅನ್ನೋದು ಗ್ರೂಪಲ್ಲಿ ಒಂದು ಎಲಿಮೆಂಟ್ ಆದರೆ ಆ ಎಲಿಮೆಂಟಿನ ಆರ್ಡರು ಗ್ರೂಪ್ನ ಆರ್ಡರನ್ನು ಡಿವೈಡ್ ಮಾಡುತ್ತೆ ಅಂತ ಹೇಳ್ತಾನೆ. ಲೆಟ್ ಆರ್ಡರ್ ಆಫ್ ದ ಗ್ರೂಪ್ ಈಸ್ ಈಕ್ವಲ್ ಟು ಎನ್ ಅಂತ ಇಟ್ಕೊಳ್ಳಿ, ಆ್ಯಂಡ್ ಎ ಬಿಲಾಂಗ್ಸ್ ಟು ಜಿ. ಟೇಕ್ ಆರ್ಡರ್ ಆಫ್ ಎ ಈಸ್ ಈಕ್ವಲ್ ಟು ಎಮ್. ಸಿನ್ಸ್ ಜಿ ಈಸ್ ಫೈನೈಟ್ ಗ್ರೂಪ್, ಎಮ್ ಈಸ್ ಫೈನೈಟ್, ಲೆಟ್ ಎಚ್ ಬಿ ಎ ಸಬ್ ಗ್ರೂಪ್ ಜನರೇಟೆಡ್ ಬೈ ಎ ಅಂತ ಇಟ್ಕೊಳ್ಳಿ.
that is H is equal to cyclic group generated by A. Therefore order of H is equal to order of A which is equal to M. ನಿಮಗೆ ಗೊತ್ತಿದೆ ಸೈಕ್ಲಿಕ್ ಗ್ರೂಪಲ್ಲಿ ಆರ್ಡರ್ ಆಫ್ ಎ ಎಷ್ಟಿರುತ್ತೆ, ಆರ್ಡರ್ ಆಫ್ ದ ಸಬ್ ಗ್ರೂಪು ಅಷ್ಟೇ ಇರುತ್ತೆ ಅಂತ. therefore order of H equals order of A, but order of A is equal to what? M. ಅಲ್ಲಿ ಏನಾಯಿತು, ಆರ್ಡರ್ ಆಫ್ ಎಚ್ ಕೂಡ ಎಮ್ ಆಯಿತು. ಲಾಗ್ರಾಂಜಸ್ ಥಿಯರಮ್ ಏನು ಹೇಳುತ್ತೆ, ಆರ್ಡರ್ ಆಫ್ ಎಚ್ ಡಿವೈಡ್ಸ್ ಆರ್ಡರ್ ಆಫ್ ಜಿ. ಹಿಯರ್ ಆರ್ಡರ್ ಆಫ್ ಎಚ್ ಈಸ್ ಎಮ್ and order of G is n. So M is what here? Order of A, n is order of G. Result 2. If G is a finite group of order n and A belongs to G, then A to the power of n is equal to E. G finite group of order n and A belongs to G, then A to the power of n is equal to E ಆಗಿರುತ್ತೆ. ಒಂದು ಎಕ್ಸಾಂಪಲ್ ಬರೋಣ ಪಕ್ಕದಲ್ಲಿ. G is equal to 1 omega omega square is a ಗ್ರೂಪ್. ಆರ್ಡರ್ ಆಫ್ ದ ಗ್ರೂಪ್ ಎಷ್ಟು? 3. ಯಾಕಂದರೆ 3 ಎಲಿಮೆಂಟ್ಸ್ ಇದ್ದಾವೆ. ಒಂದು ಎಲಿಮೆಂಟ್ ತಗೊಳ್ಳಿ ಅಲ್ಲಿ, ಅದು ಜನ್ರೇಟರ್ ಆಗಿರಬೇಕು. ಒಮೆಗಾ ಬಿಲಾಂಗ್ಸ್ ಟು ಜಿ. ಕ್ಲಿಯರ್ಲಿ ಒಮೆಗಾ ಇಸ್ ಜನ್ರೇಟರ್. ಅದಕ್ಕೆ ಆರ್ಡರ್ ದ ಗ್ರೂಪ್ ರೈಸ್ ಮಾಡಿದರೆ ಏನು ಬರುತ್ತೆ? ಒಮೆಗಾ ಕ್ಯೂಬ್ ಇಸ್ ಈಕ್ವಲ್ ಟು 1 ಈಸ್ ದ ಐಡೆಂಟಿಟಿ ಎಲಿಮೆಂಟ್ ಆಫ್ 1 ಒಮೆಗಾ ಒಮೆಗಾ ಸ್ಕ್ವೇರ್. ಅದು ಹೇಳಿರೋದು ರಿಸಲ್ಟಲ್ಲಿ. A to the power of n is equal to E or A to the power of order of G is equal to E. Given order of the group is equal to n and A belongs to G, take order of A is equal to M. So according to previous result, order of A divides order of G. Order of A ಏನಿದೆ M, order of G n, M divides n, which implies n is equal to K into M, where K belongs to Z. Consider A to the power of n, but n ಯಾವುದಕ್ಕೆ ಈಕ್ವಲ್ ಆಯಿತು? Kmಗೆ. A to the power of n is equal to A to the power of Km. A to the power of Km can be written as A to the power of m whole power k, which is equal to E to the power of k. E to the power of k means what? E itself. Therefore A to the power of n is equal to E. That is A to the power of order of the group is equal to E. Euler's theorem. If n is any integer and A is relatively prime to n, ಅಂದರೆ ರಿಲೇಟಿವ್ಲಿ ಪ್ರೈಮ್ ಟು n ಅಂದರೆ ಜಿ ಸಿ ಡಿ ಆಫ್ ಎ ಮತ್ತು n 1 ಆಗಿರಬೇಕು. ದೆನ್ A to the power of pi of n is congruent to 1 modulo n. n ಯಾವುದೇ ಒಂದು ಇಂಟೀಜರ್ ಆಗಿರ್ಬೋದು ಅಂತ ಹೇಳ್ತಾನೆ. ಎ ಮತ್ತು n ರಿಲೇಟಿವ್ಲಿ ಪ್ರೈಮ್ ಆದರೆ A to the power of pi of n ಏನಾಗುತ್ತೆ? ಕಾಂಗ್ರುಯೆಂಟ್ ಟು 1 modulo n ಆಗಿರುತ್ತೆ ಅಂತ ಹೇಳ್ತಾನೆ ಅವನು. We know that the set Gn of all positive integers less than n and prime to n is an abelian group under multiplication modulo n, and its order is pi of n. Pi of n ಅಂದರೆ ಏನು ಹೇಳ್ತಿದ್ದಾನಲ್ಲಿ? The set Gn of all positive integers less than n and prime to n. ಸೊ pi of n ಅಂದರೆ pi of n ಅಲ್ಲಿ n ಎಲಿಮೆಂಟ್ಸ್ ಇದ್ದಾವೆ. ಅಲ್ಲಿ ಯಾವ್ಯಾವ ಎಲಿಮೆಂಟ್ಗಳು ಪ್ರೈಮ್ ಆಗಿರ್ತವೆ ಅನ್ನೋದು ನೀವು ನೋಡ್ಕೋಬೇಕು ನೀವಲ್ಲಿ. ದ ಸೆಟ್ ಜಿ ಎನ್ ಆಫ್ ಆಲ್ ಪಾಸಿಟಿವ್ ಇಂಟೀಜರ್ಸ್ ಲೆಸ್ ದೆನ್ ಎಂಡ್ ಪ್ರೈಮ್ ಟು ಎನ್. ಈಗ ಸಪೋಸ್ ನೀವು 5 ಇದೆ ಅಂತ ಇಟ್ಕೊಳ್ಳಿ. 5ನ ಕಡಿಮೆ ಇರೋ ಎಲಿಮೆಂಟ್ಸ್ ಯಾವುದು? 1 2 3 4. ಆ 1 2 3 4ಅಲ್ಲಿ 5ಗೆ ಜಿ ಸಿ ಡಿ ಯಾವ್ಯಾವುದಕ್ಕೆ 1 ಬರುತ್ತೆ ನೀವು ನೋಡ್ಕೋಬೇಕು. ಅದನ್ನು ಹೇಳಿರೋದು. ದ ಸೆಟ್ ಜಿ ಎನ್ ಆಫ್ ಆಲ್ ಪಾಸಿಟಿವ್ ಇಂಟೀಜರ್ಸ್ ಲೆಸ್ ದೆನ್ ಎನ್ ಆ್ಯಂಡ್ ಪ್ರೈಮ್ ಟು ಎನ್ is a abelian group under multiplication modulo n, and its order is pi of n. ಅದರ ಆರ್ಡರ್ ಏನಾಗಿರುತ್ತೆ? pi of n ಆಗಿರುತ್ತೆ. ಅಂದರೆ ಅಷ್ಟು ನಂಬರ್ ಆಫ್ ಎಲಿಮೆಂಟ್ಸ್ ಅಂತ ಅರ್ಥ ಅದರದ್ದು. ಸೊ ನೀವು ಎಕ್ಸಾಂಪಲ್ ಅಬ್ಸರ್ವ್ ಮಾಡಿ. 1 to 5 ತೊಗೊಂಡ್ರೆ ಜಿ ಸಿ ಡಿ ಆಫ್ 1 and 5 is 1, 2 and 5 is 1, 3 and 5 is 1, 4 and 5 is 1. ಎಷ್ಟು ಬಂದು pi of n ಅಂದರೆ 4 ಅಂತ ಅರ್ಥ ಅದು. ಲೆಟ್ A is equal to Qn plus R, where 0 less than or equal to R less than n, and Q, R belongs to Z. Given that GCD of A and n is 1, which implies GCD of R, n also is equal to 1. GCD of R, n is equal to 1. Which implies R belongs to G of n because R less than n. By the consequence of Lagrange's theorem,
r to the power of pi of n is equal to 1. Now a is equal to qn plus r, which implies a is congruent to r modulo n. So a is equal to qn plus r ಇದೆ, ಅದನ್ನು ನೀವು ಕಾಂಗ್ರೆನ್ಸ್ ಫಾರ್ಮಿಗೆ ಬರ್ಕೊಂಡ್ರೆ a ಕಾಂಗ್ರಿಯೆಂಟು r modulo n ಆಗುತ್ತೆ. ಎರಡು ಕಡೆ pi of n ರೈಸ್ ಮಾಡಿ, which implies a to the power of pi of n is equal to r to the power of pi of n modulo n, which implies a to the power of pi of n, r to the power of pi of n value is 1, that is modulo n. pi of n ಗೆ ಬರೆದು ನೋಡಿ, ಅಲ್ಲಿ ನಂಬರ್ ಆಫ್ ಇಂಟಿಜರ್ ರಿಲೇಟಿವ್ಲಿ ಪ್ರೈಮ್ to n. ಸೊ a minus r is equal to n, qn, n divides a minus r, ಕಾಂಗ್ರೆಂಟ್ ಫಾರ್ಮಿಗೆ ಬರೆದ್ರೆ a is congruent to r modulo n. ನೋಡಿ ಅಲ್ಲಿ ಯಾಕೆ 1 ಬರ್ಕೊಳ್ತೀವಿ ಅಂತ ಹೇಳಿದ್ರೆ, ಜಿ ಸಿ ಡಿ ಆಫ್ ಆರ್ ಮತ್ತು ಎನ್ ಎಷ್ಟಾಗಿದೆ, ಜಿ ಸಿ ಡಿ ಆಫ್ ಆರ್ ಕಮ್ಮ ಎನ್ನ ಬಂದಿರೋದ್ರಿಂದ ಆರ್ ಟು ದ ಪವರ್ ಆಫ್ ಪೈ ಆಫ್ ಎನ್ ವ್ಯಾಲ್ಯೂ ಎಷ್ಟಿರುತ್ತೆ, 1 ಇರುತ್ತೆ. Fermat's theorem: if a is any integer and p is any positive prime, then a to the power of p congruent to a modulo p ಅಂತ ಹೇಳ್ತಾನೆ. ಏನದು ಯಾವುದೇ ಇಂಟೀಜರ್ ಆಗಿ p ಪಾಸಿಟಿವ್ ಪ್ರೈಮ್ ಆಗಿದ್ದರೆ a to the power of p congruent to a modulo p ಆಗಿರುತ್ತೆ ಅಂತ ಹೇಳ್ತಾನೆ. Here there arises two cases. Case 1, let GCD of a and p is equal to 1. GCD of a and p 1 ಆದರೆ, that is a and p are relatively prime. Then by Euler's theorem, a to the power of pi of p, a to the power of pi of p ಏನಾಗುತ್ತೆ, congruent to 1 modulo p. But pi of p ಎಷ್ಟಿರುತ್ತೆ, p minus 1, because p is a prime. So therefore a to the power of p minus 1 congruent to 1 modulo p. ಎರಡು ಕಡೆ a ಇಂದ ಮಲ್ಟಿಪ್ಲೈ ಮಾಡಿದರೆ a to the power of p congruent to a modulo p. ನೆಕ್ಸ್ಟ್ ಕೇಸು ಜಿ ಸಿ ಡಿ ಆಫ್ ಎ ಆ್ಯಂಡ್ ಪಿ ನಾಟ್ ಈಕ್ವಲ್ ಟು 1 ಅಂದರೆ ರಿಲೇಟಿವ್ಲಿ ಪ್ರೈಮ್ ಅಲ್ಲ ಅಂತ ಇಟ್ಕೊಳ್ಳಿ. ನಾವು ಜಿ ಸಿ ಡಿ ಆಫ್ ಎ ಕಮ್ಮ ಪಿ ನಾಟ್ ಈಕ್ವಲ್ ಟು 1 ಆ್ಯಂಡ್ ಪಿ ಈಸ್ ಎ ಪ್ರೈಮ್. ಪಿ ಪ್ರೈಮ್ ಆಗಿರೋದ್ರಿಂದ ದೇರ್ಫೋರ್ ಪಿ ಡಿವೈಡ್ಸ್ ಎ. ಪಿ ಡಿವೈಡ್ಸ್ ಎ ಮೀನ್ಸ್ ವಾಟ್, ದಟ್ ಇಂಪ್ಲೈಸ್ ಎ ಇಸ್ ಕಾಂಗ್ರಿಯೆಂಟ್ ಟು 0 modulo p, which implies a to the power of p is congruent to 0 to the power of p 0 ಆಗಿರ್ತದೆ. a to the power of p congruent to 0 mod p. Also we have 0 is congruent to a modulo p. ಸೊ ಟ್ರಾನ್ಸಿಟಿವ್ ಲಾ ಅಪ್ಲೈ ಮಾಡಿದರೆ a to the power of p congruent to 0 mod p, 0 congruent to a mod p ಆಗೋದ್ರಿಂದ therefore by transitive law a to the power of p congruent to a modulo p.